ಸಾಲವನ್ನ ತಗೊಂಡಿರೋರು ದಯಮಾಡಿ ಈ ವಿಡಿಯೋವನ್ನ ನೋಡಿ. ಪರ್ಸನಲ್ ಲೋನು, ಈ ಹೋಮ್ ಲೋನ್ಗಳು, ಈ ವೆಹಿಕಲ್ ಲೋನ್ಗಳನ್ನ ತಗೊಂಡಿರೋರಿಗೆ ಇವತ್ತು ಒಂದು ಕಾನೂನಾತ್ಮಕ ಪರಿಹಾರವನ್ನ ಕೊಡ್ತೀನಿ ನೋಡಿ. ನಿಮ್ಗೆ ಒಂದು RTI ಮೂಲಕ ಒಂದು ಗೈಡ್ಲೈನ್ಸ್ ಅನ್ನ ತಗೊಂಡಿದೆ RBI ಮೂಲಕ. RBIನವರು ಯಾವ ರೀತಿಯ ಸಾಲಗಳನ್ನ ಯಾವ ರೀತಿ ವಸೂಲಿ ಮಾಡಬೇಕಾದ ವಿಧಾನಗಳನ್ನ ಇದರಲ್ಲಿ ಕೊಡ್ಕೊಂಡಿದ್ದಾರೆ. ನಾನು ಇದನ್ನ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ RBI ಗೈಡ್ಲೈನ್ಸ್ ಅನ್ನ ಒಂದು PDF ಮಾಡಿ ನಾನು ಕಮೆಂಟ್ಸ್ ಅಲ್ಲೂ ಹಾಕ್ತೀನಿ. ಸಾಲ ನೀವು ತಗೊಂಡಿದ್ರೆ ಈಗ ಏನಾಗಿದೆ, ಯಾಕೆ ನಾನು ಇದರ ಬಗ್ಗೆ ನಿಮಗೆ ಮಾತಾಡ್ತಾ ಇರೋದು ಅಂದ್ರೆ, ಸಾಲ ತಗೊಂಡಿರೋರ್ಗಿಂತ ಈ ರಿಕವರಿ ಏಜೆಂಟ್ಸ್ಗಳು ಅಂತ ಇರ್ತಾರೆ, ಈ ಬ್ಯಾಂಕರ್ಸ್ ಇದೆಯಲ್ಲ, ಹೆವಿ ಕಾಟ ಆಗಿದೆ. ಯಾಕೆ ಇದನ್ನ ಇವತ್ತು ನಾನು ಗೈಡ್ಲೈನ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ, ಜಸ್ಟ್ ಈಗ ತಾನೇ ಒಂದು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಆಗಿತ್ತು, ಹೋಗಿದ್ದೆ. ಸಾಲ ತಗೊಂಡಿದ್ದಾರೆ ಪಾಪ ಒಬ್ಬ ವ್ಯಕ್ತಿ, ಅವನಿಗೆ ರಿಕವರಿ ಏಜೆಂಟ್ಸ್ಗಳು ಎಷ್ಟು ಮಟ್ಟಕ್ಕೆ ಕಾಟ ಕೊಟ್ಟಿದ್ದಾರೆ ಅಂದ್ರೆ, ಅವರ ರಿಲೇಷನ್ಗೆ ಫೋನ್ ಮಾಡ್ಬಿಡೋದು, ಅವರ ಫ್ರೆಂಡ್ಗಳು ಫೋನ್ ಮಾಡ್ಬಿಡೋದು, ಆ ವಾಟ್ಸಪ್ ಅಲ್ಲಿ ಏನೇನೋ ಮೆಸೇಜ್ಗಳು ಕಳಿಸುವಂಥದ್ದು. ಇದೆಲ್ಲ ಏನಾಗುತ್ತೆ, ಒಬ್ಬ ಸಾಲ ತಗೊಂಡಿರೋ ನಮ್ಮ ಮಾನಸಿಕ ಇದಕ್ಕೆ ಅದ್ರ ಮೇಲೆ ದೊಡ್ಡ ಪರಿಣಾಮ ಬಿದ್ದಂಗೆ ಆಗ್ತದೆ. ಅವನಿಗೆ ಎಲ್ಲೋ ಊರ್ ಬಿಟ್ಟು ಹೋಗ್ಬಿಡೋಣ, ಈ ಸಾಲ ಸವಾಸನೆ ಬೇಡ, ಕೊನೆ ಸೂಸೈಡ್ ಮಾಡ್ಕೊಬಿಡೋಣ ಅನ್ನೋ ಹಂತಕ್ಕೆ ಹೋಗಿ ಇವತ್ತು ಪಾಪ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ. ಪಾಪ ಅವನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿಸಿ ಇವತ್ತು ಪಾಪ ಅವನಿಗೆ ಧೈರ್ಯವನ್ನ ಹೇಳಿ ನಾನು ಕರ್ಕೊಂಡ್ ಬಂದೆ. ಆಯ್ತು, ಎಷ್ಟೋ ಒಂದಷ್ಟು ದಿನ ಟೈಮ್ ಕೊಡಿಸ್ಬಿಟ್ಟು ಬಂದಿದೀವಿ. ಆದ್ರೆ ಸ್ನೇಹಿತರೆ, ನೀವು ಬ್ಯಾಂಕ್ಗಳಲ್ಲಿ ಸಾಲವನ್ನ ತಗೊಳ್ಳೋದಕ್ಕಿಂತ ಮುಂಚೆ ನೀವು ಸಹ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ಕಾನೂನನ್ನ ನೀವು ತಿಳ್ಕೊಂಡಿದ್ರೆ ನಿಮ್ಮನ್ನು ಯಾರು ಟಚ್ ಮಾಡೋದಕ್ಕಾಗಲ್ಲ. ಕಾನೂನನ್ನ ನೀವು ತಿಳ್ಕೊಂಡಿರ್ಬೇಕು ನೋಡಿ. ಪ್ರತಿ ಸಲನೂ ಸಹ ನೀವು ನಿಮ್ಮ ಎಚ್ಚರಿಕೆಯಿಂದ ಇಡಬೇಕು. ಪ್ಲಸ್ ಅದರ ಜೊತೆಗೆ ನಿಮಗೆ ಕಾನೂನಿನ ಮಾಹಿತಿ ಯಾವಾಗಿರುತ್ತೆ, ನಿಮ್ಮನ್ನ ಯಾರು ಟಚ್ ಮಾಡೋದಕ್ಕಾಗಲ್ಲ. ಯಾರು ಕೇಳಿದಾಗ ಇದೇನ್ರಿ ಲೀಗಲ್ಲು, ತಗೊಳ್ರಿ, ಇದನ್ನ ಕ್ಲೀನ್ ಆಗಿ ಜೆರಾಕ್ಸ್ ಇಟ್ಕೊಂಡು ಯಾರು ಸಾಲ ತಗೊಂಡಿರ್ತೀರಾ ಅವರೆಲ್ಲ ನಿಮ್ಗೊಂದು ಜೆರಾಕ್ಸ್ ಇಟ್ಕೊಂಡು ಗಾಡಿಲೋ ಕಾರಲ್ಲೋ ಒಂದು ಇಟ್ಕೊಂಡಿರೆ, ನಿಮ್ನ ಯಾವನಾರು ಬಂದು ಟಚ್ ಮಾಡಿದ್ರೆ ಕೇಳಿ. ನೋಡಿ ಸ್ನೇಹಿತರೆ, ನಾನ್ ನಿಮ್ಗೆ ಇವತ್ತು ಈ ಒಂದು RBI ಗೈಡ್ಲೈನ್ಸ್ ಅನ್ನ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ನೋಡಿ. RBI ಗೈಡ್ಲೈನ್ಸ್ 2015-16 ಅಲ್ಲಿ ಕ್ಲಿಯರ್ ಆಗಿ ಗೈಡ್ಲೈನ್ಸ್ ಕೊಡ್ತಾ ಹೋಗುತ್ತೆ. ಯಾವ್ಯಾವ ಲೋನ್ಗಳು, ಪರ್ಸನಲ್ ಲೋನು, ಹೋಮ್ ಲೋನು, ವೆಹಿಕಲ್ ಲೋನು, ಜ್ಯುವೆಲರಿ ಲೋನು, ಗೋಲ್ಡ್ ಲೋನು, ಈ 4 ಗೋಲ್ಡ್ ಲೋನ್ಗಳನ್ನ ಯಾವ ರೀತಿ ಪ್ರೋಸೆಸ್ ಮಾಡಬೇಕು, ಏಜೆಂಟ್ಸ್ ಗಳ ನಡವಳಿಕೆ ಯಾವ ರೀತಿ ಇರಬೇಕು, ಎಷ್ಟು ಸಂದರ್ಭದಲ್ಲಿ ಅವರಿಗೆ ಸಮಯಾವಕಾಶ ಇರುತ್ತೆ, ಯಾವ್ಯಾವ ರೀತಿ ಸೇಲ್ ಮಾಡಬೇಕು ಅನ್ನೋದನ್ನ ಕ್ಲೀನ್ ಆಗಿ ನೋಟಿಫಿಕೇಶನ್ ಮೂಲಕ ಕೊಡ್ತಾ ಹೋಗುತ್ತೆ ನೋಡಿ. ಇದರಲ್ಲಿ ಇದನ್ನ PDF ಮಾಡಿ ಪ್ರತಿಯೊಬ್ಬರಿಗೂ ಹಾಕಿರ್ತೀನಿ. ಇದನ್ನ ಜೆರಾಕ್ಸ್ ತಗೊಳ್ಳಿ ನೀವು ಪ್ರತಿಯೊಬ್ಬರು ನೋಡಿ. ಗೈಡ್ಲೈನ್ಸ್ ಅಲ್ಲಿ ಕ್ಲೀನ್ ಆಗಿ ಹೇಳುತ್ತೆ. ಲ್ಯಾಂಗ್ವೇಜ್ ಅಂದ್ರೆ ಯಾವ ರಾಜ್ಯದಲ್ಲಿ ನೀವು ವಾಸ ಆಗಿರ್ತೀರಾ ಆ ರಾಜ್ಯದಲ್ಲಿ ಪ್ರಾದೇಶಿಕ ಭಾಷೆ ಯಾವ್ದಿರುತ್ತೆ, ಪ್ರಾದೇಶಿಕ ಭಾಷೆಯನ್ನ ಸಂಪೂರ್ಣವಾಗಿ ಯೂಸ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ಗಳಲ್ಲಿ ಯಾವ ಕಸ್ಟಮರ್ ಇರ್ತಾರೆ, ಕಸ್ಟಮರ್ಗೆ ಅರ್ಥವಾಗುವ ಭಾಷೆಗಳಲ್ಲಿ, ದೊಡ್ಡ ಅಕ್ಷರಗಳಲ್ಲಿ, ಅರ್ಥ ಆಗ್ತಿದ್ಯಾ, ಅರ್ಥವಾಗುವ ಭಾಷೆಗಳಲ್ಲಿ ಅಗ್ರಿಮೆಂಟ್ಗಳನ್ನ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಪ್ರಾದೇಶಿಕ ಭಾಷೆಗಳಲ್ಲೇ ವ್ಯವಹಾರ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನೀವು ಯಾವುದೇ ಬ್ಯಾಂಕ್ಗಳು ಒಳಗೆ ಹೋದಾಗ ನೀವು ಸಮಸ್ಯೆ ಏನಾಗುತ್ತೆ ಅಂದ್ರೆ, ಅಲ್ಲಿ ಹಿಂದಿಯವರೇ ಕೂತಿರ್ತಾರೆ, ಇಂಗ್ಲಿಷವರೇ ಕೂತಿರ್ತಾರೆ, ಕನ್ನಡನೇ ಬರಲ್ಲ. ಇವರು ನಮ್ಮಲ್ಲಿ ಅನಕ್ಷರಸ್ಥರು ಅಥವಾ ಅವಿದ್ಯಾವಂತರು ಹೋದಾಗ ಏನ್ ಮಾಡಬೇಕು ನಮಗೆ ಗೊತ್ತಾಗಲ್ಲ, ಹಿಂದಿ ಮಾತಾಡೋದಕ್ಕೆ ಬರಲ್ಲ, ಏನ್ ಮಾಡ್ಬೇಕು ಅವಾಗ. ಅದಕ್ಕೆ ಇಲ್ಲಿ RBI ಗೈಡ್ಲೈನ್ಸ್ ಕ್ಲೀನ್ ಆಗಿ ಹೇಳಿದೆ, ಪ್ರಾದೇಶಿಕ ಭಾಷೆಯಲ್ಲೇ ವ್ಯವಹರಿಸಬೇಕು ಅನ್ನೋದು ಕಾನೂನಿದೆ, ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಮ್ಮಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿ ಚೇಂಜಸ್ ಆಫ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಹೇಳುತ್ತೆ ಅಂದ್ರೆ, ನಮ್ಮಲ್ಲಿ ವಾಸ್ತವದಲ್ಲಿ ಏನಾಗುತ್ತೆ ಅಂದ್ರೆ, ಕಸ್ಟಮರ್ಸ್ ಗಳು ಬ್ಯಾಂಕ್ ಅಲ್ಲಿ ಹೋಗಿ ಇಂಟ್ರೆಸ್ಟ್ ರೇಟ್ ತಗೊಳ್ಳುವಾಗ 14% ಇರುತ್ತೆ, ಅದು ಆಟೋಮೆಟಿಕಲಿ 18 to 21% ಆಗ್ಬಿಟ್ಟಿರುತ್ತೆ. ನಮಗೆ ಮಾಹಿತಿನೇ ಕೊಡೋದಿಲ್ಲ. ಆಮೇಲೆ ನೋಡಿ, ಈ ಶೆಡ್ಯೂಲ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಆಗುತ್ತೆ ಚೇಂಜಸ್ ಆಫ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ. ಆಮೇಲೆ 24 ಅಂತಿರೋದು 30 ಆಗ್ಬಿಡುತ್ತೆ, 34 ಅಂತಿರೋದು 70 ಕಂತು ಮಾಡ್ಬಿಟ್ಟಿರ್ತಾರೆ. ಅಲ್ಲಿ ಗ್ರಾಹಕರಿಗೆ ಮಾಹಿತಿನೇ ಕೊಟ್ಟಿರೋದಿಲ್ಲ. ನಿಮ್ಮ EMI ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದೀವಿ, ನಿಮಗೆ ಬಡ್ಡಿ ಜಾಸ್ತಿ ಬೀಳ್ತಿತ್ತು ಹಾಗಾಗಿ ಚೇಂಜ್ ಮಾಡ್ಬಿಟ್ಟಿದೀವಿ ಅಂತ ಅವ್ರಿಗೆ ಹೆಂಗ್ ಬೇಕೋ ಹಂಗ ಅಗ್ರಿಮೆಂಟ್ ನ ಚೇಂಜ್ ಮಾಡ್ಕೊಳ್ತಾರೆ. ಆದ್ರೆ ಒಂದು ಸಲ ಬ್ಯಾಂಕ್ ಅಲ್ಲಿ ಒಂದು ಸಲ ಅಪ್ಲಿಕೇಶನ್ ಅನ್ನ ಬಿಟ್ಟು ಲೋನ್ ಅನ್ನ ನೀವು ತಗೊಂಡ ಮೇಲೆ ಅವರಿಗೆ ಏಕಾಏಕಿ ಚೇಂಜ್ ಮಾಡಿಕೊಳ್ಳುವಂತಹ ಅಧಿಕಾರ ಮತ್ತು ಹಕ್ಕು ಬ್ಯಾಂಕ್ ಅವರಿಗೆ ಇಲ್ಲ. ನಿಮ್ಮ ಪರ್ಮಿಷನ್ ಇಲ್ದಂಗೆ ವಿತೌಟ್ ಪ್ರಯರ್ ನೋಟಿಸ್ ಇಲ್ಲದ ಹಾಗೆ ಅಪ್ಲಿಕೇಶನ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಆಮೇಲೆ ಇದರಲ್ಲಿ ಹೇಳುತ್ತೆ, ಈ ಇಂಟ್ರೆಸ್ಟ್ ರೇಟ್ ಗಳನ್ನ ಚೇಂಜ್ ಮಾಡುವಂತದ್ದು, ಸರ್ವಿಸ್ ಚಾರ್ಜ್ ಗಳನ್ನ ಚೇಂಜ್ ಮಾಡುವಂತದ್ದು, ಪ್ರೀ ಪೇಮೆಂಟ್ ಚಾರ್ಜಸ್ ಗಳನ್ನ ಚೇಂಜ್ ಮಾಡುವಂತದ್ದು ಅಧಿಕಾರ ಬ್ಯಾಂಕ್ ಅವರಿಗಿಲ್ಲ. ಪ್ರಯರ್ ನೋಟಿಸ್ ಅನ್ನ ಕೊಡ್ಲೇಬೇಕು, ಗ್ರಾಹಕರಿಗೆ ಮಾಹಿತಿಯನ್ನು ಕೊಟ್ಟುಬಿಟ್ಟೆ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ,
ಇದು ಈ ಒಂದು ಪಾಯಿಂಟ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ ಇದು. ಯಾವಾಗ ಎಲ್ಲಾ ತರಹದ ಲೋನ್ಗಳಲ್ಲೂ ಸಹ ರಿಕವರಿ ಏಜೆಂಟ್ಸ್ಗಳು ಬಂದಾಗ ನೋಡಿ ಎಷ್ಟು ಚೆನ್ನಾಗಿ ಹೇಳಿದೆ RBI ಕ್ಲೀನ್ ಆಗಿ ಹೇಳಿದೆ. ಬಾರೋವರ್ಸ್ ಆಡ್ ಅವರ್ಸ್ ಅಂದ್ರೆ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಅಷ್ಟೇ ಅವರು ರಿಕವರಿ ಮಾಡೋದಕ್ಕೆ ಸಾಧ್ಯ. ಕಾನೂನಲ್ಲಿ ಕ್ಲೀನ್ ಆಗಿ ಹೇಳುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಯಾರು ಸಾಲ ತಗೊಂಡಿರ್ತಾರೆ ಬೆಳಿಗ್ಗೆ ಎದ್ದೇ ಇರಲ್ಲ, 6-6:30 ಫೋನ್ ಶುರು ಹಚ್ಕೋತಾರೆ, 8 ಗಂಟೆಗೆ ಫೋನ್ ಹೊಡಿತಾರೆ, ಆಮೇಲೆ ಸಂಜೆ 10 ಗಂಟೆ ಆದ್ರೂ ಬಿಡಲ್ಲ ಪಾಪ, ಸಾಯಿಸ್ತಾ ಇರ್ತಾರೆ ಅವ್ರನ್ನ. ನೈಟ್ ಅದ್ಯಾವ್ದು ನೆನ್ನೆ ಫೋನ್ ಮಾಡಿದ್ದು 12 ಗಂಟೆ ಫೋನ್ ಮಾಡ್ತಾರಂತೆ. ಇದೆಲ್ಲ ಏನಾಗುತ್ತೆ ಅಂದ್ರೆ RBI ನಲ್ಲಿ ನೋಡಿ ಇಲ್ಲೆಲ್ಲಾನು ಪ್ರಾವಿಷನ್ಸ್ ತೋರಿಸಿದ್ಯಾ ನೋಡಿ, ಡಾಕ್ಯುಮೆಂಟ್ಸ್ ನಿಮ್ಮ ಎದುರುಗಡೆ ಇರ್ತಾ ಇದ್ದೀನಿ. ಯಾಕೆ 8 ಗಂಟೆ 9 ಗಂಟೆಗೆ ನೈಟ್ ಯಾಕೆ ಫೋನ್ ಮಾಡಬೇಕು? 6 ಗಂಟೆ ಎದ್ದೊಳಂದೇ ಇದ್ರೆ ಅವ್ರು ಎದ್ಬಿಟ್ಟಿರ್ತಾರೆ, ಎದ್ದೊಂಡು ರಿಕವರಿ ಮಾಡದೆ ಕೆಲಸ. ಅವ್ರಿಗೆ 6:30ಗೆ ಫೋನ್ ಹಾಕ್ತಾರೆ, ಎದ್ದೇ ಇರಲ್ಲ ಇನ್ನು ಫೋನ್ ಹಾಕ್ತಾರೆ. ನೋಡಿ ಗೈಡ್ಲೈನ್ಸ್ ಕ್ಲೀನ್ ಆಗಿ ಹೇಳಿದೆ. ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಮಾತ್ರ ರಿಕವರಿಗಳನ್ನ ಮಾಡಬೇಕಾಗುತ್ತೆ. ಹಣಕಾಸಿನ ವಿಚಾರವಾಗಿ ಫೋನ್ಗಳನ್ನ ಮಾಡಬೇಕು. ಆಮೇಲೆ ಇನ್ನೂ ಒಂದು ನಾನು ನಿಮ್ಗೆ ಹೇಳುವಂಥದ್ದು, ಡ್ಯೂಟಿ ಅವರ್ಸ್ ಅಲ್ಲಿ ಏನು 9 to 6 ಅಥವಾ 10 to 6 ಏನ್ ಡ್ಯೂಟಿ ಅವರ್ಸ್ ಇರುತ್ತೆ ಅಷ್ಟೇ ಮಾಡಬೇಕು. ಆಮೇಲೆ ಮಿನಿಮಮ್ ಕಾಲ್ಸ್ ಗಳನ್ನ ಮಾಡಬೇಕು ಅಂತಿದೆ. ಎಷ್ಟು ಕಾಲ್ಸ್ ಗಳನ್ನ ಮಾಡಬೇಕು ಅಂತ ಹೇಳಿಲ್ಲ. ಮಿನಿಮಮ್ ಕಾಲ್ಸ್ ಗಳು ಒಬ್ಬೊಬ್ರು ಮಾಡ್ತಾರೆ, 100 ಕಾಲ್ ಮಾಡ್ತಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ 100 ಫೋನ್ಗಳನ್ನ ಮಾಡ್ತಾರೆ. ಮಿನಿಮಮ್ ಅಂದ್ರೆ 20ರಿಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಅವರ್ಗೆ ಒಂದೊಂದು ಫೋನಲ್ಲಿ ಮಾಡ್ತಾರೆ. ಅದೆಲ್ಲ ಏನಾಗುತ್ತೆ, ಮೆಂಟಲ್ ಹರಾಸ್ಮೆಂಟ್ ಆಗುತ್ತೆ. ನೋಡಿ ಈಗ ಕ್ಲೀನ್ ಆಗಿ ಕೊಡ್ತಾರೆ. ಹರಾಸ್ಮೆಂಟ್ ಅನ್ನ ಮಾಡಿ ಲೋನ್ ರಿಕವರಿಗಳನ್ನ ಮಾಡೋ ಹಾಗಿಲ್ಲ. ನೋಡಿ ಅದ್ರ ಜೊತೆಗೆ ಮಸಲ್ ಪವರ್ ಅನ್ನ ಉಪಯೋಗ ಮಾಡ್ಕೊಳ್ಳೋ ಹಾಗಿಲ್ಲ. ಈ ನೋಡಿ ಈ ಸೀಸಿಂಗ್ ಮಾಡುವ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಅತಿ ಹೆಚ್ಚಿನದಾಗಿ ವೆಹಿಕಲ್ ಸೀಸ್ ಮಾಡ್ತಾರಲ್ಲ, ಒಂದು 5ರಿಂದ 6 ಜನ ಏನು ದೊಡ್ಡ ರೌಡಿಗಳ ತರ ಇರ್ತಾರೆ. ಅವರು ಏನದು ಗುಂಡಗಳ ತರ ಇರ್ತಾರೆ. ಅವ್ರನ್ನ ಬಿಟ್ಬಿಟ್ಟು ಈ ಲೋಕಲ್ ಅಲ್ಲಿ ಯಾವ್ದಾದ್ರು ಒಂದು ಏರಿಯಾದಲ್ಲಿ ಸ್ವಲ್ಪ ಪ್ರೆಸರ್ ಇದಾನೆ, ಅವನು ಒಳ್ಳೆ ಪ್ರಭಾವಿ ಇದ್ದಾನೆ, ಏನೋ ಒಂದಷ್ಟಲ್ಲಿ ಜನಗಳಿಗೆ ಎದುರಿಸ್ತಾನೆ ಅಂತವನ್ನ ಲೋನ್ ರಿಕವರಿ ಏಜೆಂಟ್ ಆಗಿ ಮಾಡ್ತಿದ್ದಾರೆ. ಈಗ ಇದು ವಾಸ್ತವವಾಗಿ ನಡೆಯುವಂಥದ್ದು. ಆದ್ರೆ ನಿಮ್ಗೆ ಕಾನೂನನ್ನ ತಿಳ್ಕೊಂಡಿರುವಂತಹ ಸಂದರ್ಭದಲ್ಲಿ ಆ ಮಸಲ್ ಪವರ್ ಅನ್ನೋದು ಇಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಸ್ನೇಹಿತರೆ. ನೋಡಿ ಇಲ್ಲಿ ಕ್ಲೀನ್ ಆಗಿ ಹೇಳುತ್ತೆ, ಕಸ್ಟಮರ್ಸ್ ಗಳಿಗೆ ಅಪ್ರಾಪ್ರಿಯೇಟ್ ಮ್ಯಾನರ್ ಅಲ್ಲಿ ನೀವು ರಿಕವರಿಯನ್ನ ಮಾಡಬೇಕು ಅಂತ ಕ್ಲೀನ್ ಆಗಿ ಗೈಡ್ಲೈನ್ಸ್ ಅನ್ನ ಹೇಳುತ್ತೆ. ನೋಡಿ ಇದ್ರ ಜೊತೆಗೆ ಫೇರ್ ಪ್ರಾಕ್ಟೀಸ್ ಕೋಡ್ ಅನ್ನ ಮಾಡಬೇಕು. ಫೇರ್ ಪ್ರಾಕ್ಟೀಸ್ ಕೋಡ್ ಅಂದ್ರೆ ಆ ರಿಕವರಿ ಏಜೆಂಟ್ಸ್ ಬರ್ತಾರಲ್ಲ, ಅವರ ಬಟ್ಟೆ, ಅವರ ಮಾತು, ಅವರ ವಿಧೇಯತೆಯಿಂದ ರಿಕವರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ನೋದು. ಬಂದೇಡ್ಕೆನೆ ಸಾಲ ತಗೊಂಡಿದ್ಯಾ ಕಟ್ಟಲೇ ಅಂತಾರೆ. ಈ ಪದವನ್ನ ಉಪಯೋಗ ಮಾಡೋದಕ್ಕೆ ಅವ್ರ ಹತ್ರ ಪ್ರಾವಿಷನ್ಸ್ ಇಲ್ಲ ಕಾನೂನಲ್ಲಿ. ನೀನ್ ಯಾಕೆ ಸಾಲ ತಗೊಂಡೆ ಅಂತಾರೆ, ಅದೆಲ್ಲ ಪ್ರಾವಿಷನ್ಸ್. ಬ್ಯಾಂಕ್ ಏನಾದ್ರು ನಾವು ರಿಜಿಸ್ಟರ್ ಮಾಡಿಸಿರ್ತೀವ, ನಾವೇನಾದ್ರು ಡೆಪಾಸಿಟ್ ಮಾಡಿರ್ತೀವಿ RBI ನಲ್ಲಿ, ಪಬ್ಲಿಕ್ ಮಾಡಿರ್ತಾರ. ಬ್ಯಾಂಕ್ ಇರೋದೇ ಲೋನ್ ಕೊಡೋದಕ್ಕೆ. ಲೋನ್ ಕೊಡ್ತೀವಿ ಅಂತಾನೆ ತಾನೇ ಹೋಗಿ ನೀವು ಲೈಸೆನ್ಸ್ ತಗೋಬರೋದು RBI ನಲ್ಲಿ. ನಾವೇನಾದ್ರು ಹೇಳಿರ್ತೀವ ನಮ್ಗೆಲ್ಲ ಸಾಲ ಕೊಡ್ಬೇಕು, ನೀನು ಹೋಗ್ಬಿಟ್ಟು ಲೈಸೆನ್ಸ್ ತಗೋಬಪ್ಪ, ಲೈಸೆನ್ಸ್ ತಗೊಬಂದ್ಬಿಟ್ಟು ನಮ್ಗೆ ಸಾಲ ಕೊಡುವಂತ ಯಾವ ಒಬ್ರು ಇವರು ಹೇಳಲ್ಲ. ಈ ವೆಹಿಕಲ್ ಡಿಪಾರ್ಟ್ಮೆಂಟ್ ನೀವು ಲೋನ್ ಕೊಡ್ತೀವಿ ಅಂದ್ರೆ ಪಾಪ ಹೋಗ್ತಾರೆ, ಲೋನ್ ಕೊಡಲ್ಲ ಅಂತೇಳಿ ಅವ್ರ ಕಷ್ಟನ ಸುಖ ಕ್ಯಾಶ್ ತಗೊಬಂದು ಕಟ್ಬಿಟ್ಟು ಲೋನ್ ತಗೊಂಡು ಹೋಗ್ತಾರೆ ಏನ್ರಿ, ಅಲ್ವೇನ್ರಿ? ಹಂಗಾಗಿ ಲೋನ್ ಅನ್ನೋದು ಯಾವಾಗ ಲೋನ್ ಅನ್ನ ಜನ ತಗೊಳ್ತಾರೆ ಅಂದ್ರೆ, ನಾನು ಫೈನಾನ್ಷಿಯಲಿ ಒಂದು ಸ್ವಲ್ಪ ಪೂರ್ ಇದ್ದೀನಿ, ನನಗೆ ಹಣಕಾಸಿನ ಅವಶ್ಯಕತೆ ಇದೆ. ದುಡ್ಡಿರೋರು ಕ್ಯಾಶ್ ಕೊಟ್ಟು ತಗೋತಾರೆ, 50 ಲಕ್ಷ ಅಲ್ಲ 1 ಕೋಟಿ ಕೊಟ್ಟು ತಗೋತಾರೆ. ನನಗೆ ಹಣಕಾಸಿನ ಅವಶ್ಯಕತೆ ಇದೆ, ನಾನೊಬ್ಬ ಬಡವ, ಲೋನ್ ಹಾಕಿಸ್ಕೊಂಡೇ ತಗೋಬೇಕು. ಹಂಗಂತ ಲೋನ್ ತಗೊಂಡಿದ್ದು ಮಾತ್ರಕ್ಕೆ ಅವನ ಮೇಲೆ ದೌರ್ಜನ್ಯನ ಮಾಡುವಂಥದ್ದು, ಕಾನೂನನ್ನ ಮೀರಿ ಅವ್ರ ಹತ್ರ ರಿಕವರಿ ಮಾಡುವಂಥದ್ದಿಲ್ಲ, ಅದನ್ನ RBI ಗೈಡ್ಲೈನ್ಸ್ ಯಾವತ್ತೂ ಕೊಟ್ಟಿಲ್ಲ. ನೋಡಿ ಇದೊಂದು ತುಂಬಾ ಚೆನ್ನಾಗಿದೆ. ಎಕ್ಸೆಸಿವ್ ಇಂಟ್ರೆಸ್ಟ್ ಅಂಡ್ ಚಾರ್ಜಸ್, ಇಂಟ್ರೆಸ್ಟ್ ಅಂಡ್ ಚಾರ್ಜಸ್ ಅಂತ ಇದೆ. ಇದರಲ್ಲಿ ಇಂಟ್ರೆಸ್ಟ್ ಚಾರ್ಜಸ್ ಏನಾಗುತ್ತೆ, 12% ಅಂತ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ. ಬಟ್ ಆ ಬಿಲ್ ಅಲ್ಲೆಲ್ಲ ಅದೇನದು ರೆಸಿಪ್ಟ್ ಅಲ್ಲಿ ನೋಡಿದ್ರೆ 21% ಹಾಕ್ಬಿಟ್ಟಿರ್ತಾರೆ, 24% ಹಾಕ್ತಾರೆ. ಅದರದ್ದು ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಏನು ಎಳೆದು ಬಿಟ್ಟಿರ್ತಾರೆ ಲೋನ್ ಅನ್ನ ಹಂಗೇನೆ. ಹಂಗಾಗಿ ಇವೆಲ್ಲ ಹೈಲಿ ಎಕ್ಸೆಸಿವ್ ಇಂಟ್ರೆಸ್ಟ್ ಅನ್ನ ಇದು ಮಾಡೋ ಹಾಗಿಲ್ಲ. ನೋಡಿ ಆಮೇಲೆ ಮೇನ್ ಆಗಿ ವೆಹಿಕಲ್ ಇರೋರು ಈ ಒಂದು ಮಾಹಿತಿಯನ್ನ ತಗೊಳ್ಳೇಬೇಕು. ಯಾವಾಗ ನೀವು ವೆಹಿಕಲ್ ಅನ್ನ ಸೀಸ್ ಮಾಡುವಂತ ಅಧಿಕಾರ ಅವ್ರಿಗೆ ಇರುತ್ತೆ ಅಂದ್ರೆ ಮಿನಿಮಮ್ ನೋಡಿ RBI ಗೈಡ್ಲೈನ್ಸ್ ಅಲ್ಲಿ ನಾನು ಮಾತಾಡ್ತಾ ಇರೋದು. RBI ಗೈಡ್ಲೈನ್ಸ್ ಕೊಟ್ಟಿರುವಂತದ್ದು ನೋಟಿಸ್ ಪೀರಿಯಡ್ ಬಿಫೋರ್ ಟೇಕಿಂಗ್ ಪೊಸಿಷನ್ ಅಂದ್ರೆ ನೋಟಿಸ್ ಪೀರಿಯಡ್ ಇರಲೇಬೇಕು. ಅಂದ್ರೆ ಏನೋ 90 ಡೇಸ್ ನೋಟಿಸ್ ಪೀರಿಯಡ್, 90 ಡೇಸ್ ಗಂಟ ನೀವು ಮಾಡೋ ಹಾಗೆ ಇಲ್ಲ, ಕಂಪಲ್ಸರಿ ಇಲ್ಲ. ಕೆಲವೊಂದು ವೆಹಿಕಲ್ ಫೀಲ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ 1 ತಿಂಗಳು ಕಟ್ಟಿರಲ್ಲ, 1.5 ತಿಂಗಳಿಗೆ ಬಂದು ಸೀಸ್ ಮಾಡ್ತಾರೆ. 2 ತಿಂಗಳು ಕಟ್ಟಿರಲ್ಲ, 2.5 ತಿಂಗಳಿಗೆ ಹೋಗ್ತಾರೆ. 3 ತಿಂಗಳು ಕಟ್ಟಿಲ್ಲ ಸೀಸ್ ಮಾಡ್ಬಿಡ್ತಾರೆ. ಸೀಸ್ ಮಾಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ. 3 ತಿಂಗಳು ಆದ್ಮೇಲೆ ನೋಟಿಸ್ ಅನ್ನ ಕೊಡಬೇಕು, ಸೀಸಿಂಗ್ ಆರ್ಡರ್ ಅನ್ನ ತಗೊಂಡ್ಬರ್ಬೇಕು. ಅದು 4-5 ತಿಂಗಳ ಗಂಟ ಹೋಗುತ್ತೆ, 180 ಡೇಸ್ ಗಂಟನೂ ಟೈಮ್ ಇರುತ್ತೆ. ಅವರು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ಕೋಬೇಕು ಅಂದ್ರೆ 180 ಡೇಸ್ ಕಂಪಲ್ಸರಿ ದಾಟಿರಲೇಬೇಕು. 3 ತಿಂಗಳಿಗೆ ಹೋಗ್ಬಿಟ್ಟು ಕೇಸ್ ಫೈಲ್ ಮಾಡ್ತೀನಿ ಅಂದ್ರೆ ಜಡ್ಜು
ಅಪ್ಲಿಕೇಶನ್ ಡಿಸ್ಮಿಸ್ ಮಾಡಿ ಕಳಿಸ್ತಾರೆ. ಇದನ್ನು ನೀವು ಒಂದು ಮಾಹಿತಿಯನ್ನು ತಗೊಂಡಿರ್ಬೇಕಾಗುತ್ತೆ. ನೋಡಿ, ನೋಟಿಸ್ ಪೀರಿಯಡ್ ಕೇಳಿದ್ದಾರೆ. 90 ಡೇಸ್ ಒಳಗಡೆ ಯಾವುದೇ ಗಾಡಿಯನ್ನ ಸೀಸ್ ಮಾಡೋಕೆ ಪ್ರಾವಿಷನ್ಸ್ ಇಲ್ಲ. ಅದೇನಾದ್ರೂ ಸೀಸಿಂಗ್ ಆರ್ಡರ್ ಇದ್ದು ಅವ್ರ ಕೈಯಲ್ಲಿ